जय बोलो भारत माता की, जय बोलो भारत माता की, शिवाजी महाराज की। ಈ ದಿನ ಏನು ನಮ್ಮ ಮುಳಬಾಗಿಲಿನಲ್ಲಿ ಪ್ರತಿ ವರ್ಷದಂತೆ ಶಿವಾಜಿ ಜಯಂತಿ ಮಾಡಬೇಕು ಅಂತೇಳಿ ಎಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ಪಕ್ಷಾತೀತವಾಗಿ ನಾವೆಲ್ಲ ಒಂದು ನಾವೆಲ್ಲ ಇದ್ದು ಅನ್ನೋ ರೀತಿಯಲ್ಲಿ ಮಾಡಬೇಕು ಅಂತ ಎಲ್ಲ ಪ್ರಮುಖರೆಲ್ಲ ಮಾತಾಡಿ ಎಲ್ಲಾರನ್ನು ಕರಿಬೇಕು ಇಲ್ಲಿ ಪಕ್ಷಾತೀತವಾಗಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಆದಿನಾರಾಯಣ ಬಂದ್ರೂ ಕರೀರಿ, ಕೊತ್ತೂರು ಮಂದಿ ಅಣ್ಣ ಬಂದ್ರೂ ಕರೀರಿ, ಸಮೃದ್ಧಿ ಮಂದಿ ಅಣ್ಣ ಬಂದ್ರೂ ಕರೀರಿ ಅಂತ ಹೇಳ್ಬಿಟ್ಟು ಹೇಳಿದ್ರಿ. ಅದಾದ್ಮೇಲೆ ವರ್ತಕರ ಸಂಘದಿಂದ ಹಿಡಿದು ಇಲ್ಲಿ ಏನು ಆಟೋ ಯೂನಿಯನ್ ಇದೆ, ಕಾರುಗಳು, ಬಟೆಡೋರು, ಲಾರಿ ಯೂನಿಯನ್ ಇದೆ, ಇವ್ರು ಎಲ್ಲಾರು ಟೋಟಲ್ ಆಗಿ ಪೆಟ್ಟಿ ತಳ್ಳಗಾಡಿಗಳಿಂದ ಹಿಡಿದು ಪ್ರತಿಯೊಂದು ಯೂನಿಯನ್ ಇದೆ ಕಮ್ಯುನಿಟಿ ವೈಸ್ ಎಲ್ಲಾರನ್ನು ಕರಿಬೇಕು, ಮತ್ತೆ ಹಿಂದೂ ಪರ ಸಂಘಟನೆಗಳನ್ನೂ ಕರಿಬೇಕು ಅಂತ ಹೇಳ್ಬಿಟ್ಟು ಹೇಳಿ ಸುಮಾರು ಜನ ಬಂದಿದ್ರಿ, ಇನ್ನು ಸುಮಾರು ಜನ ಬರ್ಬೇಕು. ವೇದಿಕೆ ಮೇಲಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರು, ಹಿಂದೂ ಪರ ಹೋರಾಟಗಾರರಾದಂಥ ಓಂ ಶಕ್ತಿ ಚಲಪತಿರವರೇ, ಕೇಸರಿ ಶಂಕರ್ ರವರೇ, ಶಕ್ತಿ ಪ್ರಸಾದ್ ರವರೇ, ಸುರೇಶ್ ರವರೇ, ಅಶೋಕ್ ರವರೇ, ಕೋಳಿ ನಾಗರಾಜಣ್ಣವ್ರೆ, ಕಲ್ಪಲ್ಲಿ ಸತೀಶ್ ರವರೇ, ಅಶೋಕ್ ಜೈನ್ ಅವರೇ, ಮಂಡಕಲ್ ಮಂಜೂರ್ ಅವರೇ, ಎಂ ಇ ಜನಾರ್ದನ್ ರವರೇ, ಗ್ಯಾಸ್ ರಘುರವ್ರೆ, ನವೀನ್ ರವರೇ, ಸತೀಶ್ ರವರೇ, ಕೇಶವ್ ಅವರೇ, ಸುರೇಶ್ ರವರೇ, ಎಲ್ಲ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಹಿಂದೂ ಪರ ಸಂಘಟನೆಗಳ ಎಲ್ಲ ಪ್ರಮುಖರೇ, ಎಲ್ಲ ನಮ್ಮ ಈ ಕಾರ್ಯಕ್ರಮ ಸಕ್ಸಸ್ ಆಗ್ಬೇಕಾದ್ರೆ ನೀವೆಲ್ಲ ತುಂಬಾ ಇಂಪಾರ್ಟೆಂಟ್. ಎಲ್ಲ ಯೂತ್ಸ್ ಇದ್ದೀರಿ. ಇಲ್ಲಿ ಬಂದಿರೋರು ಹೋಬಳಿ ವೈಸ್ ಅಂತೇಳಿ ಡಿವೈಡ್ ಆಗೋಗಿ ಪ್ರತಿ ಹಳ್ಳಿಗಳಿಗೂ ನೀವು ಸಂಪರ್ಕ ಮಾಡಿದ್ರೆ 100% ಮೊದಲನೇ ಸಲ ನಾವು ಶಿವಾಜಿ ಜಯಂತಿ ಮಾಡಿದಾಗ ಯಾವ ತರ ಸಕ್ಸಸ್ ಆದ್ರೆ ಅದರಿಂದ ಡಬಲ್ ಆಗಿ ನಾವು ಸಕ್ಸಸ್ ಆಗ್ತೀವಿ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಇಡೀ ದೇಶದಲ್ಲಿ 1,00,000 ಕಡೆ ಹಿಂದೂ ಸಮಾವೇಶಗಳನ್ನ ಮಾಡಿದ್ದಾರೆ. ಮಾಡಿದಂತ ಸಂದರ್ಭದಲ್ಲಿ ಹೋಬಳಿ ವೈಸ್ ಮೀಟಿಂಗ್ ಸಮಾವೇಶಗಳು ಮಾಡಿದಾಗೂ ಸಾವಿರಾರು ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥದ್ದು. ನಮ್ಮ ಕೋಲಾರ ಜಿಲ್ಲೆಯಲ್ಲೂ ಹೋಬಳಿ ಮಟ್ಟಕ್ಕೂ ಮಾಡಿರ್ತಕ್ಕಂಥದ್ದು. ಮುಳಬಾಗ್ಲಲ್ಲೂ ನಮ್ಮ RSS ನಾರಾಯಣವರಿಂದ ಹಿಡಿದು ಎಲ್ಲಾರು ಸೇರಿ ಎಲ್ಲಾರು ಒಟ್ಟಿಗೆ ಸೇರಿ ಈ ಹಿಂದೂ ಸಮಾಜೋತ್ಸವ ಮಾಡಿದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ರಿ. ಕೋಲಾರಲ್ಲೂ ಸಕ್ಸಸ್ ಆಯ್ತು, ತುಂಬಾ ಚೆನ್ನಾಗಿ. ಮಾಲೂರಲ್ಲೂ ಆಯ್ತು. ನಮ್ಮಲ್ಲಿ ಬೇರೆ ಎಲ್ಲಾ ಕಡೆನೂ ಎಲ್ಲೂ ಕಾರ್ಯಕ್ರಮಗಳು ಮಾಡಿದಂತ ಸಂದರ್ಭದಲ್ಲಿ ಯಾವ ತರ ಆಗ್ತಾ ಇತ್ತೋ ಅದಕ್ಕಿಂತ ಡಬಲ್ ಆಗಿ ಸಕ್ಸಸ್ ಆಗ್ತಾ ಇದ್ದಿದ್ದು ಮುಳಬಾಗ್ಲಲ್ಲಿ. ಅದಕ್ಕೆ ಈ ಬಾರಿ ಮಾಡ್ಬೇಕು ಅಂತ ಹೇಳಿದಾಗ ನಾನು ನಮ್ಮಲ್ಲಿ ಕುಮಾರ್ ನಮ್ಮ ಇವ್ರಿಗೆ ಎಲ್ಲಾರ್ಗು ಹೇಳಿದೆ. ನಾನು ನಮ್ಮ ಚಲಪತಿ ಅವ್ರಿಗೆ ಎಲ್ಲಾರ್ಗು ನಮ್ಮಲ್ಲಿ ಹುಡುಗರಲ್ಲಿ ಟೀಮ್ಗಳು ಇರಬಾರ್ದಪ್ಪ, ನಾವೆಲ್ಲ ಒಂದಾಗಿರ್ಬೇಕು. ಪಾರ್ಟಿ ಗೀಟಿ ಬಂದಾಗ ನಿಮ್ಗೆ ಇಷ್ಟ ಬಂದವ್ರಿಗೆ ಸಪೋರ್ಟ್ ಮಾಡ್ಕೊಳ್ಳಿ, ಬಟ್ ನಾವೆಲ್ಲರೂ ಶಿವಾಜಿ ಜಯಂತಿ ಮಾಡಿದಂತ ಸಂದರ್ಭದಲ್ಲಿ ಎಲ್ಲರೂ ಒಗ್ಗಟ್ಟಾಗಿರ್ಬೇಕು. ಏನೇನೋ ಮಾಡ್ಕೊಂಡವರೆಲ್ಲ ಒಗ್ಗಟ್ಟಾಗ್ತಾರೆ, ನಾವೆಲ್ಲ ಒಂದ್ ಕಡೆ ಇರೋರು ಒಗ್ಗಟ್ಟಾಗಿರ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಿದೆ ನಾನು. ಅದಕ್ಕೋಸ್ಕರ ಎಲ್ಲೂ ಇಲ್ಲಿ ಡಿವೈಡ್ ಹಾಕೊಡುದು ನಾವು ಅಂತ. ನಮ್ಮ ಸಮೃದ್ಧಿ ಮಂಜಣ್ಣವರು ಬಂದೋಗವ್ರೆ. ಇತ್ತೀಚಿನ ದಿನಗಳಲ್ಲಿ ಬೇರೆ ಅವ್ರದ್ದು ಒಂದು ಕಾರ್ಯಕ್ರಮ ಮಾಡವ್ರೆ. ಸೊ ಹತ್ತತ್ರ 1,00,000 ಜನ ಬಂದೋಗವ್ರೆ ಅವ್ರಕ್ಕೂ ಅಲ್ವಾ. ಆವಣಿ ಅವ್ರು ಮಾಡೋಗಿದ್ದಾರೆ. ಅದಕ್ಕೋಸ್ಕರ ನಾವು ಆ ಕಮ್ಯುನಿಟಿ ಈ ಕಮ್ಯುನಿಟಿ ಅಂತ ಡಿವೈಡ್ ಹಾಕೊಂಡು ನಾವೇನಾದ್ರೂ ಕಮ್ಯುನಿಟಿಗಳು ವಹಿಸ್ಕೊಂಡು ಡಿವೈಡ್ ಆಗೋದ್ರೆ ಅವ್ರು ಹೇಳ್ತಾರ್ರಿ, ನೀವೆಲ್ಲ ನಿಮ್ಮ ಹಿಂದೂಗಳು ಆಗುದು ನೀವು ಸರಿ ಇದ್ದೀರಿ, ಗೌಡ್ರ ಇಷ್ಟ ಸಂಖ್ಯೆ ಇದ್ದೀರಿ, ಲಿಂಗಾಯತರಿದ್ದೀರಿ, ಎಸ್ಸಿಗಳು ಇಷ್ಟಿದ್ದೀರಿ, ಬೋವಿಗಳು ಇಷ್ಟಿದ್ದೀರಿ, ತಿಗಳರು ಇಷ್ಟಿದ್ದೀರಿ, ಕುರುಬರು ಇಷ್ಟಿದ್ದೀರಿ, ನೀವೆಲ್ಲ ಡಿವೈಡ್ ಆದ್ರೆ ನಮ್ಕಿನ್ನ ಕಮ್ಮಿನೇ ನೀವ್ ಇರೋದು ಹೋಗ್ರಿ ಅಂತಾರ ಅವ್ರು. ಅಲ್ವಾ ಅಲ್ವೇನ್ರ? ಅದಕ್ಕೋಸ್ಕರ ನಾವು ಇದು ಏನೇ ಇದ್ರೂ ಮನೆಗೆ ಇಟ್ಕೊಳ್ಳೋಣ ಅದನ್ನ ಕಮ್ಯುನಿಟಿನ. ಹೊರಗಡೆ ಬಂದಾಗ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅನ್ನೋ ಲೆಕ್ಕಾಚಾರದಲ್ಲಿ ಇರ್ಬೇಕು. ಅದಿದ್ರೇನೆ ನಮ್ಗೆ ಉಳಿಗಾಲ, ಇಲ್ಲಾಂದ್ರೆ ಕೊನೆಗಾಲ. ಯಾಕಂದ್ರೆ ಈ ದೇಶನ ಇತಿಹಾಸ ನೋಡಿದ್ರೆ ಈ ಬ್ರಿಟಿಷರು ಇನ್ನೊಬ್ರು ಮತ್ತೊಬ್ರು ಬಂದಿರತಕ್ಕಂಥವ್ರೆಲ್ಲ ನಮ್ಮಲ್ಲಿ ನಮ್ಮ ವೀಕ್ನೆಸ್ ಗಳನ್ನ ಹಿಡ್ಕೊಂಡು ನಮ್ಮನ್ನ ಡಿವೈಡ್ ಮಾಡಿ
ಈ ದೇಶನ 800 ವರ್ಷ ಆಳಿರ್ತಕ್ಕಂಥವ್ರು ಇದ್ದಾರೆ, ಈ ದೇಶನ 200 ವರ್ಷ ಆಳಿರ್ತಕ್ಕಂಥವ್ರು ಇದ್ದಾರೆ. ಅವತ್ತು ಜನಸಂಖ್ಯೆ ನಮ್ಮದು ಜಾಸ್ತಿ ಇತ್ತು. ಒಗ್ಗಟ್ಟಾಗಿ ಇಲ್ದೇ ಇರೋದ್ರಿಂದ ಅವ್ರು ನಮ್ಮನ್ನ 800 ವರ್ಷ ಆಳಕ್ಕಾಯ್ತು, ಬ್ರಿಟಿಷರು 200 ವರ್ಷ ಆಳಕ್ಕಾಯ್ತು. ಇನ್ನೇನಿದ್ರೆ ನಾವೆಲ್ಲಾರು ಬೇರೆ ಕಡೆ ಹೋಗಿ ಆಳ್ಬೇಕೆ ಹೊರತು ನಮ್ಮನ್ನ ಆಳಕ್ ಬೇರೆ ಯಾರನ್ನ ಬಿಟ್ಕೊಳ್ಳೋದು ಬೇಡ. ಇವತ್ತು ಯಾರ್ಯಾರು ಹೂ ಅಂತೇಳಿ ಬೀಸೆ ತಿರುತ್ತಾ ಇದ್ರು ಎಲ್ಲಾರು ಟೋಟಲ್ ಆಗಿ ನೀವು ನೋಡಿದ್ರಿ ಇರಾನ್ ಅಲ್ಲಿ ಏನಾಗ್ತಾ ಇದೆ, ಬೇರೆ ಬೇರೆ ಕಡೆ ಏನಾಗ್ತಾ ಇದೆ. ಅಲ್ಲಿ ನಾನೇ ಅಂತ ಹೇಳ್ತಾ ಇದ್ದವನು ಇವಾಗಲೇ ಸತ್ತಾಗವನು ಮಣ್ಣಾಗ್ಬಿಟ್ಟಿರ್ಬೋದು ಅನ್ಸ್ತದೆ. ಅರ್ಥ ಆಯ್ತರ? ಹಂಗಾಗಿರೋದ್ರಿಂದ ನಾವು ನಿಮ್ಗೆ ಹೇಳೋದಿಷ್ಟೇ, ಏನ್ 29ನೇ ತಾರೀಕು ಡೇಟ್ ಫಿಕ್ಸ್ ಮಾಡಿದ್ರೆ ನಾವೆಲ್ಲರೂ ಸಾಥ್ ಕೊಡ್ತೀರಿ ಅಂತ ಹೇಳಿ ಸಮೃದ್ಧಿ ಮಂಜಣ್ಣವರು ಹೇಳಿದ್ರು. ನಾವು ನಿಮ್ ಜೊತೆಲಿ ತನು ಮನ ಧನ ಎಲ್ಲಾ ರೀತಿಯಲ್ಲೂ ನಾವು ಜೊತೆಲಿ ಇರ್ತೀರಿ. ನಿಮ್ಮಿಂದ ನಮ್ಗೆ ದನಗಿನ ಅದೆಲ್ಲ ಏನು ಬೇಡ, ಮನ ತನು ಇವು ಕೊಟ್ಬಿಟ್ರೆ ಸಾಕು. ಮನ ತನು ಎರಡು ಕೊಟ್ಬಿಟ್ರೆ ಎಲ್ಲಾ ಕಡೆ ನೀವು ಪ್ರಚಾರ ಮಾಡ್ಬಿಟ್ರೆ ನೀವೇನ್ ಅದು ಇದು ಬರ್ತಡೆ ಗಿರ್ತಡೆ ಇನ್ನೊಂದು ಮತ್ತೊಂದು ಮಾಡ್ಕೊಂಡಾಗ ಎಷ್ಟು ಜನ ಸೇರಿಸ್ತೀರಿ? ಒಬ್ಬೊಬ್ರು ಕನಿಷ್ಠ ಪಕ್ಷ ಅಂದ್ರೂ ಒಂದ್ 100-150 ಜನಕ್ಕೆ ಬಿರಿಯಾನಿ ಹಾಕ್ಬಿಡ್ತೀರಿ, ಒಂದ್ 200-300 ಜನಕ್ಕೆ ಏನೋ ಮಾಡ್ಬಿಡ್ತೀರಿ, ಒಂದ್ ಕೇಕ್ ಕಟ್ ಮಾಡಿರೋ 10 ಜನ ಸೇರ್ತೀರಿ, ಒಂದ್ ಕ್ರಿಕೆಟ್ ಟೂರ್ನಮೆಂಟ್ ಮಾಡಿರೋ ಒಂದ್ 500 ಜನ ಸೇರ್ತೀರಿ. ಈ ತರ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಹಿಂದೂ ಪರ ಸಂಘಟನೆಗಳವರು, ಎಲ್ಲ ವರ್ತಕರು, ಎಲ್ಲಾ ಕಮ್ಯುನಿಟಿ ಲೀಡರ್ಸ್ನು, ನಮ್ಮ ಆಶಾ ಕಾರ್ಯಕರ್ತರು ಇರ್ಬೋದು, ಧರ್ಮಸ್ಥಳ ಸಂಘದವ್ರು ಇರ್ಬೋದು, ನಮ್ಮ ವಿಶ್ವ ಹಿಂದೂ ಪರಿಷತ್ತು, ನಮ್ಮ ಬಜರಂಗ ದಳ, ನಮ್ಮ RSS, ಟೋಟಲ್ ಆಗಿ ಎಲ್ಲ ಇಲ್ಲಿರ್ತಕ್ಕಂಥ ವನ್ನಿಕುಲ ಕ್ಷತ್ರಿಯರು ಅವ್ರದ್ದು ಟೋಟಲ್ ಇದ್ದಾರೆ. ಮತ್ತೆ ಕೆಂಪೇಗೌಡ ಇದಕ್ ಸಂಬಂಧಪಟ್ಟಂಗೆ ನಮ್ಮ ಕೋಳಿ ನಾಗರಾಜು, ನಮ್ಮ ವಾಸಣ್ಣವರು ಎಲ್ಲಾರನ್ನು ಒಟ್ಟಿಗೆ ಸೇರಿ ಇದ್ ಮಾಡಿದ್ರೆ ಕನಿಷ್ಠ ಪಕ್ಷ ನಾವೊಂದ್ 40-50 ಜನ ಇಲ್ಲಿ ಸೇರ್ಬೋದು. ಅದಕ್ಕೋಸ್ಕರ ಎಲ್ಲಾರನ್ನು ಮುಳುಬಾಗ್ಲಂದ್ರೆ ಏನಪ್ಪ ಇಷ್ಟು ಜನ ಸೇರ್ತಾರೆ ಅಂತ ಹೇಳ್ಬಿಟ್ಟು ಹೇಳಿ, ಅಲ್ಲ ಮಂಜು, ಎಲ್ಲಾರು ಆಶ್ಚರ್ಯ ಆಗಿರ್ತಾರೆ. ಏನು ಒಂದು ವೆಹಿಕಲ್ ಕೊಡಲ್ಲ, ಒಂದ್ ಕಾಸು ಕೊಡಲ್ಲ, ಏನು ಕೊಡಲ್ಲ. ಇಲ್ಲೇನೋ ಹಿಂದೂ ಪರ ಸಂಘಟನೆಗಳದ್ದು ಏನೋ ನಡೀತಾ ಐತೆ, ಹಿಂದೂ ಸಮಾವೇಶಗಳು, ಇಲ್ಲಾಂದ್ರೆ ಶಿವಾಜಿ ಜಯಂತಿ ಅಂದ್ರೆ ಇಷ್ಟು ಜನ ಬರ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಎಲ್ಲಾರು ಬಾಯಿ ಮೇಲೆ ಬೆಳ್ಳಿಕೊಂಡು ನೋಡ್ತಾ ಇರ್ತಾರೆ. ಅದಕ್ಕೋಸ್ಕರ ಈ ಬಾರಿನು 29ನೇ ತಾರೀಕು ಏನು ಡೇಟ್ ಏನ್ ಫಿಕ್ಸ್ ಮಾಡಿದ್ದಾರೆ, ಅವತ್ತು ನಡೆಯಂತ ಶಿವಾಜಿ ಜಯಂತಿ ಇಡೀ ಕರ್ನಾಟಕದಲ್ಲಿ ಎಲ್ಲೂ ನಡೆದಿರಬಾರ್ದು, ಆ ರೀತಿಯಲ್ಲಿ ಮಾಡ್ಬೇಕು. ಅದಕ್ಕೋಸ್ಕರ ನಮ್ ಸರ್ಕಾರ ಇದ್ದಾಗ ನಾವು ಸಾರಾಯಿದು ಇನ್ನೊಂದು ಮತ್ತೊಂದೆಲ್ಲ ಬಂದ್ ಮಾಡಾಕ್ತಾ ಇದ್ರಿ. ಎಲ್ಲೆಲ್ಲಿ ಬರ್ಬೇಕು ಮೆರವಣಿಗೆ ಅನ್ನೋ ಲೆಕ್ಕಾಚಾರದಲ್ಲಿ ಏನ್ ಮಾಡ್ತಾರೆ, ಅಲ್ಲೇ ಬರೋಣ ಇವಾಗನು ಮೆರವಣಿಗೆ, ಅದ್ರಲ್ಲೇನು ಡೌಟ್ ಏನಿಲ್ಲ. ನೀವು ಅದ್ರ ಬಗ್ಗೆ ಅಂತ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಅವ್ರು ಡಿಜೆನ್ ಬಂದ್ ಮಾಡಿದ್ರೆ ಕೂಡ ಡಿಜೆ ಹಾಕಿದಾಗ ನಾವ್ ಅಮ್ಮಮ್ಮ ಅಂದ್ರೆ ಒಂದ್ 20 ಆರನ್ 30 ಆರನ್ ಸೌಂಡ್ ಬರಂಗ್ ಆಗ್ತಾ ಇದ್ರಿ. ಈಗ ಒಂದ್ 100 ಆರನ್ ಹಾಕ್ಬಿಡೋಣ. ಎಷ್ಟ್ ಹೇಳಿ? 100. ಯಾವ ಲೈಟ್ ಕಂಬದಲ್ಲಿ ನೋಡಿರೇನೋ, ಯಾವ ಮನೆ ಮೇಲೆ ನೋಡಿರೇನೋ, ಇಲ್ಲಿ ಜೈ ಅಂದ್ರೆ ಇಡೀ ಮುಳ್ಬಾಗ್ಲೆಲ್ಲ ಜೈ ಅನ್ಬೇಕು, ಆ ಲೆಕ್ಕಾಚಾರದಲ್ಲಿ. ಅಲ್ಲಿ ಹಿಂದೂ ಪರ ಸಂಘಟನೆಗಳದ್ದು ಹಾಡುಗಳು ಹಾಕಕ್ಕೆ ನಮ್ಮಲ್ಲಿ ಒಂದ್ 4 ಜನ ಅವರಲ್ಲ ಹೀರೋಗಳನ್ನ ಅಲ್ಲಿ ಬಿಟ್ಬಿಡೋಣ, ಫೋನ್ ಮಾಡ್ಕೊಂಡ ಇದೇ ಇರಾ ಅದೇ ಇರಾ ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಹಾಕ್ಸ್ಕೊಳ್ಳೋಣ. ಅರ್ಥ ಆಯ್ತಾರೆ? ಎಲ್ಲರೂ ಟೋಟಾಗಿ ಹಬ್ಬದ ರೀತಿಯಲ್ಲಿ ನಾವು ಆಚರಣೆ ಮಾಡ್ಬೇಕು. ಹಂಗಾಗಿ ನಾವು ನಿಮ್ಗೆ ಕೇಳೋದಿಷ್ಟೇ, ಇಲ್ಲಿರ್ತಕ್ಕಂಥ ಯುವಕರು ಏನಿದ್ದೀರಿ, ಇನ್ನು ಬರ್ದೇ ಇರ್ತಕ್ಕಂಥವ್ರು ಯಾರೇನಿದ್ದಾರೆ ಎಲ್ಲಾರನ್ನು ಕರ್ಕೊಂಡು ಜೊತೆಯಲ್ಲಿ ಒಂದು ಮೀಟಿಂಗ್ ಮಾಡಿ, ಇನ್ನೂ ಒಂದು ಮೀಟಿಂಗ್ ಮಾಡೋಣ, ಮಾಡಿ ಹೋಬ್ಳಿ ವೈಸ್ ಡಿವೈಡ್ ಮಾಡ್ಬೇಕು. ನಾವು ಹೋಬ್ಳಿ ವೈಸ್ ಡಿವೈಡ್ ಮಾಡಿ ಒಂದೊಂದು ಹೋಬ್ಳಿಗೆ ಒಂದ್ 2 ಆಟೋಗಳನ್ನ ಬಿಟ್ಟು ಅಲ್ಲಿ ಕಾರ್ನರ್ ಮೀಟಿಂಗ್ ಗಳನ್ನ ಮಾಡಿ, ನಮ್ಮಲ್ಲಿ ಮುಖಂಡರುಗಳೆಲ್ಲ ಏನು ಸ್ಟೇಜ್ ಅಲ್ಲಿ ಇದಾರೆ ಇವರೆಲ್ಲಾರು ಒಂದಷ್ಟು ಜನ, ನೀವು ಸೌತ್, ನೀವು ನಾರ್ತ್, ನೀವು ಈಸ್ಟ್, ನಾವು ಇದು ಅಂತ ಒಂದೊಂದು ಹೋಬ್ಳಿ ವೈಸ್ ಅನ್ನೋ ಲೆಕ್ಕಾಚಾರದಲ್ಲಿ ಡಿವೈಡ್ ಮಾಡ್ಕೊಂಡು ಏನಣ್ಣ ಅದೇ ನಮ್ ಸೌಂಡ್ ಕಮ್ಮಿ ಆದ್ರೆ ಅವ್ರ ಸೌಂಡ್ ಜಾಸ್ತಿ ಆಗ್ತದೆ. ನಮ್ ಸೌಂಡ್ ಜಾಸ್ತಿ ಆದ್ರೆ ನೀವು ನೋಡಿದಿರಿ ಸೋಷಿಯಲ್ ಮೀಡಿಯಲ್ಲಿ ಕೋತಿ ಹೋಗ್ಬಿಟ್ಟು ನಮ್ಮ ಇದು ಆ ಸೌಂಡ್ ಬಾಕ್ಸ್ ಇದ್ರೆ ಕಿತ್ಕೊಳಕ್ ಬಿಸಾಕ್ತದೆ ಅಂತ ಕಾಲ ಬರ್ತದೆ. ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ, ಒಳ್ಳೆ ದಿನಗಳು ಬರ್ತದೆ. ಅರ್ಥ ಆಯ್ತ್ರ? ಅದಕ್ಕೋಸ್ಕರ ನಾನ್ ಹೇಳೋದೇನಾದ್ರೆ, ನಾವು ತಗ್ಗದೆಲ್ಲ ಇದು ಅನ್ನೋ ಲೆಕ್ಕಾಚಾರ ಮೊದ್ಲಿಂದಾನೇ ಹೇಳಿದಿರಿ. ಫ್ಲಾಗ್ ಟವರ್ ಅಲ್ಲೇ ನಾವ್ ಇಂಡಿಯಾ ಫ್ಲಾಗ್ ಹಾಕಿದಿರಿ. ಅರ್ಥ ಆಯ್ತಾ? ನೀವೆಲ್ಲಾರು ಹೇಳಿದ್ದಾದ್ಮೇಲೆ ಇಲ್ಲೆಲ್ಲ ಹಾಕೋದ್ ಬಂತ? ಇವತ್ತಲ್ಲ ನಾಳೆ ಪ್ರತಿಯೊಂದು ಕಡೆನೂ ಭಾರತದ ಬಾವುಟ ಅವ್ರು ಆರಿಸ್ಲೇಬೇಕು. ಅವನ್ನೆಲ್ಲ ಕಿತ್ತಾಕಿ ಬೇರೆ ಬೇರೆ ಏನೇನ್ ಹಾಕಂತಾರಲ್ಲ. ನಾವು ಮೊದ್ಲು MP ಆಗಿದ್ದಾಗ ಆ ರೋಡಲ್ಲಿ ಹಂಗ್ ಬರೋಗ್ ಮೇಲೆ ಏನಾರು ಕಾಣಿಸಿದ್ರೆ ಇನ್ 5 ನಿಮಿಷ ಕಿರ್ಕುಡ್ದಂದ್ರೆ ಕಿತ್ತಾಕಿರೋರು. ಏನೋ ಏನ್ ಮಾಡೋದು, ಬದಲಾದ ಪರಿಸ್ಥಿತಿಗಳಲ್ಲಿ ಅವೆಲ್ಲ ಸ್ವಲ್ಪ ಎಲ್ಲ ಮುನ್ಸಾಮಿ ಆಗಕ್ಕಾಗಲ್ಲ, ಎಲ್ಲ ವಂಶಕ್ತಿ ಆಗಕ್ಕಾಗಲ್ಲ, ಎಲ್ಲ ಶಕ್ತಿ ಆಗಕ್ಕಾಗಲ್ಲ ಅಲ್ವಾ? ಒಂದ್ ಸ್ವಲ್ಪ ದಿನ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿಗಳು ಆಗ್ತವೆ. ಅದನ್ನ ಸ್ವಲ್ಪ ಸಹಿಸ್ಕೊಂಡ್ರೆ ಒಳ್ಳೆ ದಿನಗಳು ಬರ್ತವೆ. ಅದಕ್ಕೋಸ್ಕರ ನಾನ್ ನಿಮ್ಗೆ ಹೇಳೋದಿಷ್ಟೇ, ನಿಮ್ ಸಹಕಾರ ಹೊಂದಿದ್ರೆ
ಇಡೀ ರಾಜ್ಯದಲ್ಲಿ ಎಲ್ಲೂ ನಡೆದಿರಬಾರ್ದು. ನಾನು ಸಿ ಟಿ ರವಿಯಣ್ಣನ ಬರ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದೀನಿ ನಾನು ಇಲ್ಲಿಗೆ. ಆಯ್ತು ಬರ್ತೀನಿ ಅಂತ ಹೇಳಿ ಅವ್ರೂ ಒಪ್ಕೊಂಡವ್ರೆ. ಅರ್ಥ ಆಯ್ತಾ? ರಾಜಾ ಸಿಂಗ್ ಕರ್ನಾಟಕ ಬಂದ್ರೆ ಅರೆಸ್ಟ್ ಮಾಡ್ತಾರೆ ಇಲ್ಲಿ. ಅರ್ಥ ಆಯ್ತಾ? ಹಂಗಾಗಿ ನಾನ್ ನಿಮ್ಗೆ ಹೇಳೋದಷ್ಟೇ, ನನಗೆ ಆಯ್ತು ಅವ್ರಿಗೆ ಹೇಳ್ತೀರಿ, ಹೋಗಿ ಚಿರಂಜೀವಿ ಅಸೋಸಿಯೇಷನ್ ಇದ್ರಲ್ಲಿ ನಮ್ಮ ಮಹೇಶ್ ಅಣ್ಣ ಅವರ ಅಧ್ಯಕ್ಷರಿದ್ದಾರೆ. ನಾವು ಇದಕ್ಕೆ ಹೋಗಿ ಅಮರಾವತಿಗೆ ಹೋಗಿ ಅವ್ರು ಎಲ್ಲಿ ಸಿಗ್ತಾರ ನೋಡ್ಕೊಂಡು ಅವ್ರ ಡೇಟ್, ಅವರು ಏನಾದ್ರು ಡೇಟ್ ಈ ಡೇಟ್ ಇದಾರ, ಅವ್ರದ್ದು ಏನಾರು ಬೇರೆ ಡೇಟ್ ಏನಾದ್ರು ಫಿಕ್ಸ್ ಆಗಿದೆ, ನಾವು ಸುಮ್ನೆ ಸುಳ್ಳು ಹೇಳಕ್ ನಾವು ರೆಡಿ ಇಲ್ಲ. ಅದಕ್ಕೋಸ್ಕರ ಮಾಧವ್ ಇಲ್ಲತ್ತೆವರೆಗೂ ನಾವು ಫೋನ್ ಮಾಡಿದ್ರೆ ಅವ್ರು US ಅಲ್ಲಿ ಇದ್ರು ಲಾಸ್ಟ್ ಟೈಮ್ ಹಿಂದೂ ಸಮಾಜೋತ್ಸವ ಟೈಮಲ್ಲಿ. ಈಗ ಏನಾರು ಬಂದಿದಾರ ಕೇಳ್ರಿ ಅಂತ ಹೇಳ್ಬಿಟ್ಟು ಹೇಳಿ ನಾನು ತೆಲಂಗಾಣಕ್ಕೆ ಅವಾಗ್ಲೇ ಫೋನ್ ಮಾಡಿ ಹೇಳಿದೀನಿ. ಅರ್ಥ ಆಯ್ತಾ? ನೀವೇನ್ ಹೇಳ್ತೀರಿ, ಶುರುವಾಗೋತ್ರ ಒಂದು ಸ್ಪೀಚ್, ಎಂಡ್ ಆಗೋತ್ರ ಒಂದ್ ಸ್ಪೀಚ್, ಈ ಲೆಕ್ಕಾಚಾರದಲ್ಲಿ ಇಕ್ತೀರಿ. ಅರ್ಥ ಆಯ್ತೇನಪ್ಪ? ಯಾಕಂದ್ರೆ ಒಂದೇ ಜಾಗದಾಗ ಎರಡೆರಡು ಇದ್ರೆ ಅದು ಸರೋಗಲ್ಲ. ಅದಕ್ಕೋಸ್ಕರ ಅವ್ರನ್ನೆಲ್ಲ ಕರ್ಸ್ಕೊಂಬೋದು. ನಾನ್ ನಿಮ್ಗೆ ಹೇಳೋದಿಷ್ಟೇ, ನೀವ್ ಯಾರ್ಯಾರನ್ನ ಬೇಕು ಅಂತ ಹೇಳ್ಬಿಟ್ಟು ಹೇಳ್ತೀರಿ, ಅದ್ರಲ್ಲಿ ಕನಿಷ್ಠ ಪಕ್ಷ ಅಂದ್ರೆ ಇಬ್ಬರನ್ನ ಕರ್ಸಂತ ಕೆಲಸ ನಾವು 100% ಮಾಡೇ ಮಾಡ್ತೀರಿ. ನಿಮ್ಮ ಪರವಾಗಿ ನಾವು ಒಂದ್ 4-5 ಜನ, ಒಂದ್ 10 ಜನ ಹೋಗಿ ಅವ್ರನ್ನ ಕರೆಯೋದು, ಅವ್ರ ಕೇಳೋದು, ಮಾತಾಡೋದೆಲ್ಲ ನಾವು ಕರ್ದಿಲ್ಲ ಅನ್ನೋ ಲೆಕ್ಕಾಚಾರ ನಿಮ್ ಫೋಟೋಗಳೆಲ್ಲ ಹಾಕ್ತೀರಿ. ಅರ್ಥ ಆಯ್ತಾ? ಅದಕ್ಕೋಸ್ಕರ ಆಯ್ತು, ಅದು ಯಾರು ಬಂದಿಲ್ಲ ಅಂದ್ರೆ ಕೋಳಿ ನಾಗರಾಜ್ ಕೈನಲ್ಲೇ ಮಾತಾಡಿಸ್ತೀರಿ. ಅದಕ್ಕೆ ನಾನ್ ನಿಮ್ಗೆ ಹೇಳೋದಿಷ್ಟೇ, ಇವತ್ ನಾವು ಮೀಟಿಂಗ್ ಕರೆದಿದ್ದೀರಿ. ಏನ್ ಹೇಳಿ, ಇವತ್ತು ಮೀಟಿಂಗ್ ಕರೆದಿದ್ದೀರಿ ಭಾನುವಾರ. ನೆಕ್ಸ್ಟ್ ಭಾನುವಾರ ನಾವು ಮತ್ತೆ ಮೀಟಿಂಗ್ ಕರಿತೀವಿ. ಅಷ್ಟ್ರ ಒಳಗಡೆ ಏನೇನ್ ಮಾಡಿದಿರಿ, ಯಾವ್ಯಾವ ಪಂಚಾಯತಿಯಲ್ಲಿ ಯಾವ್ಯಾವ ಊರುಗಳಲ್ಲಿ ಮಾತಾಡಿದಿರಿ, ಯಾವ್ಯಾವ ಊರುಗಳಲ್ಲಿ ಎಷ್ಟಿಷ್ಟು ಜನ ಬರ್ತಾರೆ ಅಂತ ಹೇಳಿ ಅಂಕಿ ಅಂಶಗಳ ಸಮೇತ ಇವತ್ತು ಯಾರ್ಯಾರು ಮೀಟಿಂಗ್ ಬಂದಿಲ್ಲ, ನೆಕ್ಸ್ಟ್ ಇನ್ನು ಉಳಿದವ್ರನ್ನ ನಾವು ಯಾರ್ಯಾರು ಮೀಟಿಂಗ್ ಕರ್ಕೊಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ನಾನು ಹೇಳಿದೆ ನಮ್ಮಲ್ಲಿ ಮುಖಂಡರುಗಳಿಗೆ, 10 ಗಂಟೆ ಕರೆದು ಬಿಡ್ರೋ, ನಾವು ಬಂದ್ಬಿಡ್ತೀರಿ, ಇಲ್ಲೇನೋ ಮುಳುಗಾಗಲ್ ದೋಸೆನೋ ಇಡ್ಲಿನ ತಿಂದ್ಕೊಂಡು ಅದಾದ್ಮೇಲೆ ಬಾಯ್ಕೊಂಡು ಕೋತೀರಿ ಅಂತ. ನೀವು ಮಾಡಿದ ಡಿಲೇಕ ಅಲ್ಲಿ ಬಾಯ್ಕೊಂಡದಲ್ಲಿ ಕುರಿ ಏನ್ ಹೊಡೆದಿದ್ರು ಎಲ್ಲ ಖಾಲಿ ಮಾಡಕ್ ಅವರು. ಅರ್ಥ ಆಯ್ತಾ? ನೀವೆಲ್ಲ ಇದ್ದೀರಲ್ಲ, ಅದೇ ಸಂತೋಷ ನನಗೆ. ಇಷ್ಟೆಲ್ಲ ಒಗ್ಗಟ್ಟಾಗಿ ಭಾನುವಾರನು ಇಷ್ಟೊಂದು ಕೂಲಾಗಿ ಸಮಾಧಾನವಾಗಿ ಒಗ್ಗಟ್ಟಾಗಿ ಸೇರಿದಿರಲ್ಲ ನಮ್ಮ ಫ್ಯೂಚರ್ಸ್ ಈ ದೇಶದ. ಅದಕ್ಕೋಸ್ಕರ ನಾನು ಹೇಳೋದಂದ್ರೆ, ಇದನ್ನೆಲ್ಲ ನೋಡ್ತಾ ಇದ್ರೆ 100% ನಾವು ಸಕ್ಸಸ್ ಆಗೋದ್ರಲ್ಲಿ ಯಾವುದೇ ರೀತಿಯಾದಂತ ಅನುಮಾನ ಇಲ್ಲ. ಅದಕ್ಕೋಸ್ಕರ ನಿಮ್ ಎಫರ್ಟ್ 29ನೇ ತಾರೀಕು ಮೇಲೆ ನಾನು ಅವ್ರು ಕೇಳಿದ್ರೆ 100 ಜನ ಬರೋರು, ಇವ್ರು ಕೇಳಿದ್ರೆ 50 ಜನ ಬರೋರು, ಹೆಂಗೋ ಹೇಳದ್ ಮರ್ತೋದ್ನಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ದಯವಿಟ್ಟು ಹೇಳಕ್ ಹೋಗ್ಬೇಡ್ರಿ. ಯಾವ್ಯಾವ ಊರಲ್ಲಿ ಕೈವಾರ ತಾತಯ್ಯನ ಭಜನಾ ಮಂಡಳಿ ಇದೆ, ಯಾವ್ಯಾವ ಊರಲ್ಲಿ ದೇವಸ್ಥಾನಗಳಿದೆ, ಆ ದೇವಸ್ಥಾನಗಳಲ್ಲಿ ಯಾರು ದೇವಸ್ಥಾನದ ಅಧ್ಯಕ್ಷರಿರ್ತಾರೆ, ಆ ಕಮಿಟಿ ಸದಸ್ಯರಿರ್ತಾರೆ, ಅವರನ್ನ ಪ್ರತಿಯೊಬ್ಬರನ್ನು ಇಲ್ಲಿರ್ತಕ್ಕಂಥವ್ರ ತಳ್ಳಗಾಡಿಗಳವ್ರದ್ದು ಒಂದು ಅಸೋಸಿಯೇಷನ್ ಇರ್ತೈತೆ, ಆಟೋ ಸ್ಟ್ಯಾಂಡ್ ಅವ್ರದ್ದು ಒಂದು ಅಸೋಸಿಯೇಷನ್ ಇರ್ತೈತೆ, ಈ ಮ್ಯಾಕ್ಸ್ ಕ್ಯಾಬ್ ಯೂನಿಯನ್ ಅವ್ರದ್ದು ಒಂದು ಇದಿರ್ತವೆ, ಈ ವರ್ತಕರದ್ದು ಒಂದು ಇದಿರ್ತೈತೆ, ಇಲ್ಲಿ ಪೂಜಾರಿಗಳದ್ದು ಒಂದು ಅಸೋಸಿಯೇಷನ್ ಇದೆ, ಫುಟ್ಪಾತ್ ವ್ಯಾಪಾರಿಗಳದ್ದು ಒಂದಿದೆ. ದಯವಿಟ್ಟು ಯಾರನ್ನು ನೆಗ್ಲೆಕ್ಟ್ ಮಾಡಕ್ ಹೋಗ್ಬಿಟ್ರೆ, ಅವರೆಲ್ಲ ನಮ್ಮವರೇ ಅಲ್ವಾ, ಅವ್ರನ್ನೆಲ್ಲ ಕರ್ಕೊಳ್ಳಿ. ಈ ಕೌನ್ಸಿಲರ್ಗಳೆಲ್ಲ ಅವ್ರ ನೋಡ, ಅಲ್ಲಿ ಕುತ್ಕೊಂಡವ್ರ ನೋಡೋ, ಅವ್ರನ್ನೆಲ್ಲ ಕರ್ಕೊಳ್ರಿ. ನೆಕ್ಸ್ಟ್ ಯಾರು ನಿಂತ್ಕೊಬೇಕಂತವ್ರೆ ಅವ್ರನ್ನೆಲ್ಲ ಕರ್ಕೊಳ್ರಿ. 2,500 ಜನ ಹೆಣ್ಮಕ್ಳು ಬಂದಿದ್ರು. ಯಾವುದೇ ಸ್ತ್ರೀಶಕ್ತಿ ಸಂಘಗಳು ಸಂಘಟನೆಗಳು ಬಿಟ್ಟು ಹೆಣ್ಮಕ್ಳು ಮಾತ್ರ ಕೋಲಾರದಲ್ಲಿ 2,500 ಜನ ಸೇರಿದ್ರು. ಅದಕ್ಕೋಸ್ಕರ ಧರ್ಮಸ್ಥಳ ಸಂಘದಲ್ಲಿ ತುಂಬಾ ಜನ ಹೆಣ್ಮಕ್ಳಿದ್ದಾರೆ. ನಾವು ಅವ್ರನ್ನ ಕನಿಷ್ಠ ಪಕ್ಷ ಒಂದ್ 2-3 ಸಾವಿರ ಜನ ಹೆಣ್ಮಕ್ಳು ನಮ್ ಜೊತೆಲಿ ಬರಂಗೆ ನಾವು ನಮ್ಮ ಧರ್ಮಸ್ಥಳ ಸಂಘದ ಏನು ಜಿಲ್ಲಾ ಪ್ರಮುಖರು ಇದ್ದಾರೆ, ವಾಸಣ್ಗೆ ಹೇಳ್ತೀರಿ, ಧರ್ಮಸ್ಥಳದಲ್ಲೂ ಫೋನ್ ಮಾಡಿ ಅಲ್ಲಿನೂ ನಮ್ಮ ಹೆಗ್ಡೆಜಿ ಅವರಿಗೆ ಹೇಳ್ಬಿಟ್ಟು ದಯವಿಟ್ಟು ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ಹೇಳಿ ಅವರು ಬರ್ತಾರೆ. ಅವ್ರು ಬಂದ್ರೆ ಸೆಂಟ್ರಲ್ ಹೋಗಲ್ಲ, ಅವರು ಏನ್ ಹೇಳ್ರಿ ಒಂಥರ ಶಿಸ್ತವ್ರು. ಫಸ್ಟ್ ಏನ್ ಬರ್ತಾರೆ ಕೊನೆವರ್ಗುನು ಜೊತೆಲಿ ಇರ್ತಾರೆ. ಅದಕ್ಕೋಸ್ಕರ ನೀವು ಇನ್ಯಾವ ತರ ಎಲ್ಲಾ ರೋಡ್ಗಳಲ್ಲೂ ಬಂಟಿಂಗ್ಸ್ ಇರ್ಬೇಕು, ಎಲ್ಲಾ ರೋಡ್ಗಳಲ್ಲೂ ಕೇಸರಿ ಇದಿರ್ಬೇಕು. ಪ್ರತಿ ಹಳ್ಳಿಯಲ್ಲೂ ನೀವೇ ಒಂದ್ 20 ರೂಪಾಯಿ 30 ರೂಪಾಯಿ ಕೊಟ್ಬಿಟ್ಟು ಒಂದೊಂದು ಹಿಂದೂ ಧ್ವಜಗಳನ್ನ ತಗೊಂಡು ಪರ್ಮನೆಂಟ್ ಆಗಿ ಕಟ್ಬಿಡ್ರಿ. ಏನ್ ಹೇಳ್ರಿ, ನಮ್ಮ ಮನೆ ಮೇಲೆ ನಾವು ಕಟ್ಕೊಳಕ್ ಏನ್ ಭಯನಾ? ಸೌಂಡೇ ಇಲ್ಲೇ ಇಲ್ಲ ಅಂದ್ರೆ ಕಟ್ಕೋಬೇಕು. ಅರ್ಥ ಆಯ್ತಾ?
ನೀವು ನೋಡಿದ್ರಿ ಯಾರ್ಯಾರ ಕಾಳಿ ಬೋಳಿಗಳೆಲ್ಲ ಏನೇನೋ ಕಟ್ಟಿರ್ತಾರ. ನಾವು ನಮ್ಮದಯ್ಯ ಇದು ಏನೇಳ ಅರ್ಥ ಆಯ್ತಾ, ನಮ್ಮ ದೇಶ ಇದು. ಹಂಗಿರೋವಾಗ ನಾವ್ ಯಾಕೆ ಕಟ್ಕೊಂಡ್ ಕೊಡ್ದು? ಅರ್ಥ ಆಯ್ತಾ? ನಿಮ್ ಮನೆ ಮೇಲೆ ಕಟ್ಟೋದು ನಾನ್ ಸಾತಲ್ಲ, ನೀವೇ ಮೇಲೆ ಕಟ್ಕೋಬೇಕು. ಮೇಲೆ ಕತ್ತಿ ಕಟ್ಟೋವಾಗ ಹುಷಾರಾಗಿ ಕಟ್ರಿ ಅಷ್ಟೇ. ಏನ್ ಹೇಳ್ರಿ? ಏನು ಕ್ಲೀನ್ ಆಗಿ ಕಟ್ಟಿ, ಏನ್ ಹೈಟ್ ಇರ್ತದ ಆ ಜಾಗದಲ್ಲಿ ನೋಡ್ಕೊಂಡು ಸೇಫ್ಟಿ ಇರೋ ಜಾಗದಲ್ಲಿ ಕ್ಲೀನ್ ಆಗಿ ಕಟ್ಟಿ. ದಯವಿಟ್ಟು ಬರೋ ಭಾನುವಾರ ಏನ್ ನಾವು 9 ರಿಂದ 10 ಗಂಟೆ ಒಳಗಡೆ ನಾವು ಮೀಟಿಂಗ್ ಕರಿತೀರಿ. ನಾನ್ ಸೌಂಡ್ ಕೇಳಿಸುತ್ತಲ್ಲ, ಅದಕ್ಕೋಸ್ಕರ ಬರೋ ಭಾನುವಾರ ಮೀಟಿಂಗ್ ಅಷ್ಟೊಳಗಡೆ ಯಾವ್ಯಾವ ಪಂಚಾಯತಿಗಳಲ್ಲಿ ಯಾರ್ಯಾರು ಹೋಗಿದ್ದೀರಿ, ಯಾರ್ಯಾರು ಏನು ಎತ್ತ ಅಂತ ಹೇಳ್ಬಿಟ್ಟು ಹೇಳಿ, ಇಲ್ಲಿರ್ತಕ್ಕಂಥವ್ರನ್ನ ಟೀಮ್ ಮಾಡಿ ಬೇರೆ ಬೇರೆ ಹೋಬಳಿಗಳಿಂದ ಯಾರ್ಯಾರು ಬಂದಿದ್ದಾರೆ ಅಲ್ಲಿ ನೀವು ಹೋಗಿ ಒಂದೊಂದು ಮೀಟಿಂಗ್ ಮಾಡ್ಕೊಂಡು ಒಂದೊಂದ್ ದಿನಕ್ಕೆ ಒಂದ್ 2 ಹೋಬಳಿ ಮುಗಿಸ್ಕೊಂಬನ್ರಿ. ಮುಗಿಸ್ಕೊಂಡು ಒಂದೊಂದು ಮೀಟಿಂಗ್ ಮಾಡ್ಕೊಂಡ್ ಬಂದಿದ್ದಾದ್ಮೇಲೆ ಭಾನುವಾರ ದಿನ ವರದಿ ಕೊಟ್ಟಿದ್ದಾದ್ಮೇಲೆ ನಾವೇನ್ ಮಾಡ್ಬೇಕು, ಯಾವ ತರ ಇದನ್ನ ಚೆನ್ನಾಗಿ ಮಾಡ್ಬೇಕಂದ್ರೆ ಏನೇನ್ ಮಾಡ್ಬೇಕು, ಏನೇನ್ ತರಿಸ್ಬೇಕು, ಏನೇನ್ ಮೆರವಣಿಗೆ ಇರ್ಬೇಕು, ಯಾವ ತರ ಏನು ಎತ್ತ, ಅದನ್ನೆಲ್ಲ ಕ್ಲೀನ್ ಆಗಿ ಕುತ್ಕೊಂಡು ಮಾತಾಡೋಣ. ನೀವ್ ಎಲ್ಲಾರು ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನೀವ್ ಯಾರಾದ್ರೂ ಕೇಳಂಗಿದ್ರೆ ಕೇಳ್ಬೋದು. ಹಾ ಡಿಜೆ ಹತ್ರ ಸೌಂಡ್ ಬರಂಗ್ ಹಾಕ್ತೀನಿ. ಏನ್ ನೀನ್ ಡ್ಯಾನ್ಸ್ ಆಡ್ಬೇಕು, ಸೌಂಡ್ ಇರ್ಬೇಕು ಅಷ್ಟೇ ತಾನೆ? ಆ ಡಿಜೆ ಕಿನ್ನ ಡಬಲ್ ಆಗಿ ಸೌಂಡ್ ಇರ್ಬೇಕು, ಆತರ ಹಾಕ್ತಿರ್, ತಲೆ ಕೆಡ್ಸ್ಕೊಳಕ್. ಹಾ ಈ ಸಲ ನೀವೇ ಕಟ್ಬೇಕು. ನಿಮ್ಗೆ ಈಗ ನೀವು ಟೌನ್ ಅಲ್ಲಿ ಇಲ್ಲಿಂದ ಅಲ್ಲಿಗೆ ಯಾರು ಕಟ್ತೀರಿ, ಭಾನುವಾರದಷ್ಟೊಳಗಡೆ ನೀವು ಟೀಮ್ ಮಾಡ್ಕೊಂಬಿಡ್ರಿ. ನಾವ್ ಈ ಏರಿಯಾ ನಾವ್ ಕಟ್ತೀರಿ ಅಂತ. ಯಾವ ತರ ಅಂದ್ರೆ ಅದನ್ನ ಯಾರು ನಮ್ ಪೊಲೀಸರು ಬಂದು ಯಾರು ಬಿಚ್ಚಲ್ಲ, ಅವರೆಲ್ಲ ಹಿಂದೂಗಳೇ. ಅರ್ಥ ಆಯ್ತಾ? ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಏನೋ ಅವ್ರನ್ನು ಖುಷಿಯಾಗಿ ಕಟ್ಸ್ತಾರ ನಿಮ್ ಕೈನಲ್ಲಿ. ಅವೆಲ್ಲ ಅವನ್ನೆಲ್ಲ ನಾವ್ ಮಾಡ್ತೀರ, ಅದಕ್ಕೆ ಇನ್ನೂ ಟೈಮ್ ಐತೆ. ಏನ್ ಹೇಳ್ರಿ? ನೀವು ಒಂದೇ ಒಂದ್ ನಿಮಿಷಪ್ಪ, ನೀವು ಎಲ್ಲೂ ಒಂದ್ ನಿಮಿಷ ಏನ್ ಹೇಳಪ್ಪ ಚಪ್ರಲ್ಲಿ ನೋಡು. ಒಂದ್ ನಿಮಿಷ ನೀವ್ మాట్లాడాలనా? మైక్ కావాలనా వద్దా? ఏం చెప్పరా? గలాటలు ఏం అయ్యలేదు. ಕೂತ್ಕಪ್ಪ. ಒಂದ್ ನಿಮಿಷ. ಜೈ ಬೋಲೋ ಭಾರತ್ ಮಾತಾ ಕಿ. ನಾನ್ ಹೇಳ್ತೀನಿ ಕೇಳಿ. ನೀವ್ ಹೇಳಿದ್ರಲ್ಲ, ವ್ಯವಸ್ಥೆಗಳು ನಮಗ್ ಬಿಟ್ಬಿಡಿ. ಅದ್ ಎಷ್ಟೇ ದುಡ್ಡು ಖರ್ಚಾದ್ರೂ ನಾವ್ ಮಾಡ್ತೀರಿ. ಅರ್ಥ ಆಯ್ತಾ? ಅದೆಷ್ಟೇ ದುಡ್ಡು ಖರ್ಚಾದ್ರೂ ನಾವ್ ಮಾಡ್ತೀರಿ. ಮುಳುಬಾಗ್ಲಲ್ಲಿ ಯಾರಾದ್ರೂ ನಾನ್ ಜ್ಯೂಸ್ ಕೊಡಿಸ್ತೀನಿ, ನಾನು ಇದ್ ಕೊಡಿಸ್ತೀನಿ, ನಾನ್ ಬಾಳೆಹಣ್ಣು ಕೊಡ್ತೀನಿ, ನಾನು ಪಾನಕ ಕೊಡ್ತೀನಿ, ನಾನು ಕೋಸಂಬರಿ ಕೊಡಿಸ್ತೀನಿ, ಇಲ್ಲ ನಾನು ತಿಂಡಿ ಕೊಡ್ತೀನಿ ಅಂದ್ರೆ ಆ ತರದವ್ರು ಇದ್ರೆ ಯಾರಿದ್ದಾರು ದುಡ್ಡು ತಗೊಳಲ್ಲ. ವಸ್ತು ರೂಪದಲ್ಲಿ ಏನಾದ್ರು ಕೊಡಂಗಿದ್ರೆ ಕೊಟ್ಕೊಂಬದು. ದುಡ್ಡು ಕಾಸು ಏನು ನಮ್ಮ ಹತ್ರ ಇಲ್ಲ, ಸಮೃದ್ಧಿ ಮಂಜಣ್ಣ ಹತ್ರ ಇಲ್ಲ, ಓಂ ಶಕ್ತಿ ಹತ್ರ ಇಲ್ಲ. ಇಲ್ಲಿರತಕ್ಕಂಥವ್ರು ಎಷ್ಟು ಜನ ಅವ್ರು ಇಲ್ಲೆಲ್ಲ ಬುಕ್ ಸೈನ್ ಹಾಕೋರು ನಾಗರಾಜಣ್ಣ ಹತ್ರ ಇಲ್ಲ, ಪ್ರಕಾಶ್ ಹತ್ರ ಇಲ್ಲ, ಇವರತ್ರ ಮಂಡಿಕಲ್ ಮಂಜು ಹತ್ರ ಇಲ್ಲ. ನಾವು ಏನು ನಿಮ್ಗಾದ್ರೂ ಹೊರೆ ಹಾಕಲ್ಲಪ್ಪ. ನಾವು ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡ್ರಿ. ಚೆನ್ನಾಗಿ ಮಾಡ್ಬೇಕು. ಕಿರಣ್ ಅವನೇ ಚೆನ್ನಾಗಿ ಮಾಡ. ಅರ್ಥ ಆಯ್ತಾ? ನೀವ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಏನ್ ಖರ್ಚಾಗುತ್ತೆ ಅದ್ರಕ್ಕಿನ್ನ ಜಾಸ್ತಿನೇ ಇದ್ ಮಾಡೋಣ ಮಿಕ್ಕಂಗೆ. ಏನ್ ಹೇಳ್ರಿ? ಆ ತರ ತೊಂದ್ರೆ ಏನು ಕೊಡಲ್ಲ. ಇಲ್ಲಿ ಕಲೆಕ್ಷನ್ ಮಾಡಾಕ ಟೀಮ್ ಆಗ್ಲಿ, ಇನ್ನೊಂದಾಗ್ಲಿ, ಮತ್ತೊಂದಾಗ್ಲಿ ದಯವಿಟ್ಟು ನಾವು ಮಾಡಲ್ಲ. ಏನ್ ಹೇಳ್ರಿ? ಗಿಲೆಕ್ಷನ್ ಮಾಡಾಕ ನಾವ್ ಯಾರಾದ್ರೂ ನಾನ್ ಬಂಟಿಂಗ್ಸ್ ಕೊಡ್ತೀನಿ 1 ಕಿಲೋಮೀಟರ್ ಅಷ್ಟು ಅಂದ್ರೆ ಕೊಡ್ಬೋದು. ನಾನು ಒಂದ್ 10,000 ಪಾಕೆಟ್ ಮಜ್ಜಿಗೆ ಪಾಕೆಟ್ ಕೊಡ್ತೀನಿ ಅಂದ್ರೇನು ಕೊಡ್ಬೋದು. ನಾವು ಮುಳುಬಾಗ್ಲಲ್ಲಿ ನಾವು ಹಿಂದೂ ಸಮಾಜೋತ್ಸವ ಮಾಡೋದಕ್ಕೆ ಹಿಂದೂ ಪರವಾಗಿರ್ತಕ್ಕಂಥವ್ರು ಯಾರು ಎಲ್ಲೇ ಬಂದು ನಾನು ಇಲ್ಲಿ ಕೊಡ್ತೀನಿ ಅಂದ್ರೆ ಬಂದು ಕೊಟ್ಬಿಟ್ಟು ಹೋಗ್ಬೋದು. ಅದನ್ನ ನೀವು ಸಂಗ್ರಹ ಮಾಡ್ಕೊಂಡು ನೋಟ್ ಮಾಡ್ಕೊಬೋದು. ಅರ್ಥ ಆಯ್ತಾ? ದಯವಿಟ್ಟು ನೀವ್ ಇನ್ನೇನು ಅದೇನ್ ಖರ್ಚಾಗ್ಬಿಟ್ಟತ್ತ ನಾವು ನೋಡ್ಕೊಂತೀವಿ. ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಇಲ್ಲೆಲ್ಲ ತುಂಬಾ ಜನ ಇದ್ದೀರಿ ಕಾಸುಗಳಿರೋರು ಅಲ್ಲ. ಏನ್ ಹೇಳ? ನಿಮ್ಮಿಂದ ನಮಗ್ ಬೇಕಾಗಿರೋದು ಸಹಕಾರ, ಕೆಲಸ ಮಾಡ್ಬೇಕಷ್ಟೇ. ಮಾಡ್ತೀರಾ?
ಹಿಂದೆ ಹೇಳ್ತಾ ಇಲ್ಲ. ಹಿಂದೆ ಸೌಂಡೇ ಬರ್ತಾ ಇಲ್ಲಪ್ಪ, ಏನು ಯೋಚನೆ ಮಾಡ್ತಾ ಇದ್ದೀರಿ? ಸೌಂಡ್ ಮಾಡ್ತೀರಾ? ಮಾಡೋಣ. ಎಷ್ಟೊಂದ್ ಜನ ಬಾಯೇ ಬಿಡಲ್ಲ. ಹ ಅಷ್ಟೇ ಅಲ್ವಾ? 3 ಗಂಟೆ ಆಯ್ತು ಪಾಪ. ಭಾನುವಾರ ದಿನ 9 ಗಂಟೆಗ ಇಲ್ಲಿ ಸೇರ್ಬೇಕು. ಅಷ್ಟರೊಳಗಡೆ ನೀವು ಹೋಬ್ಳಿ ವೈಸು ಒಂದಷ್ಟು ಮೀಟಿಂಗ್ ಇವ್ರಿಗೆಲ್ಲ ಫೋನ್ ಮಾಡ್ಕೊಂಡು ಯಾರ್ಯಾರು ಬಂದಿರ್ತಾರೆ ಅದು ಕರೆಕ್ಟ್ ಆಗಿ ಫಾಲೋ ಮಾಡೋದಕ್ಕೆ ಟೀಮ್ಗಳು ಮಾಡ್ಬಿಡ್ರಿ ನೀವು. ಅರ್ಥ ಆಯ್ತಾ? ಇನ್ನೂ ಸುಮಾರು ಜನ ಬಂದಿಲ್ಲ, ಅವ್ರಿಗೂ ಹೇಳ್ಬೇಕು. ನಾರಾಯಣ ಬಂದಿಲ್ಲ, ನಾರಾಯಣ ಎಲ್ಲ ಬೈಟಕ್ ಹೋಗಿದ್ದಾರೆ ದೊಡ್ಡಬಳ್ಳಾಪುರದಲ್ಲಿ ಅಂತ ಹೇಳ್ಬಿಟ್ಟು ಏನೋ ಹೇಳಿದ್ರು. ಅದಕ್ಕೋಸ್ಕರ ಅಷ್ಟೇನಾ? ಏನು ಮೆರವಣಿಗೆಕ ಅವೆಲ್ಲ ತರ್ತಿರ್ ಬಿಡಲ್ಲ. ಒಂದ್ ನಿಮಿಷ ಹೇಳ್ತೀನಿ ಕೇಳಪ್ಪ, ಒಂದ್ ನಿಮಿಷ ಹೇಳ್ತೀನಿ ಕೇಳ. ಸ್ಟ್ಯಾಚ್ಯೂ ನೆಕ್ಸ್ಟ್ ಒಂದ್ ನಿಮಿಷಪ್ಪ, ನೆಕ್ಸ್ಟ್ ವರ್ಷಕ್ಕೆ ನಾವು ಏನ್ ಸ್ಟ್ಯಾಚ್ಯೂ ಮಾಡ್ಸೋಣ, ಜಾಗ ಇವಾಗ ಇದೆಲ್ಲ ಕಟ್ಟಿ ಅದನ್ನೆಲ್ಲ ಪರ್ಮಿಷನ್ ಇನ್ನೊಂದ್ ಮತ್ತೊಂದು ಅದು ಎಲ್ಲ ತಗೊಂಡು ಏನ್ ಮಾಡ್ಬೇಕು ಅದನ್ನ ಮಾಡೋಣ. ಸ್ಟ್ಯಾಚ್ಯೂ ನಮ್ ಜವಾಬ್ದಾರಿ ಅದು. ನಾವೊಂದು 4-5 ಜನ 10 ಜನ ಸೇರ್ಕೊಂಡು ಅದು ಸ್ಟ್ಯಾಚ್ಯೂ ಮಾಡ್ಸೋಣ. ಮೆರವಣಿಗೆದು ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಎಲ್ಲೂ ದೊಡ್ಡದಾಗಿದೆಯೋ ಅದನ್ನ ತರ್ಸೋಣ, ತುಂಬಾ ಚಿಕ್ಕದಾಗಿರೋದು ಬೇಡ. ಅರ್ಥ ಆಯ್ತಾ? ಏನಪ್ಪಾ ಏನು ನಮ್ಗೂನು ಆಸೆ, ನಮ್ ದೇಶಭಕ್ತರು ಯಾರ್ಯಾರು ಇದಾರೆ ಸ್ವಾತಂತ್ರ್ಯಕ್ಕೋಸ್ಕರ, ಈ ದೇಶಕ್ಕೋಸ್ಕರ, ಧರ್ಮಕ್ಕೋಸ್ಕರ ಇದ್ ಮಾಡಿ ಅವ್ರದ್ದೆಲ್ಲ ಇಡೀ ನಮ್ ಕೋಲಾರ ಜಿಲ್ಲೆಯಲ್ಲೆಲ್ಲ ಸ್ಟ್ಯಾಚ್ಯೂಗಳು ಇಕ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಆಸೆ. ಮುಳಬಾಗ್ಲಲ್ಲಿ ಸ್ಟ್ಯಾಚ್ಯೂ 100% ಫಿಕ್ಸ್ ಮಾಡೇ ಮಾಡೋಣ. ಅರ್ಥ ಆಯ್ತಾ? ಈಗ ನೋಡಿದಿರಲ್ಲ ಆಲಂಗೂರ್ ಸೀನಣ್ಣವ್ರ ಸ್ಟ್ಯಾಚ್ಯೂಕ್ಕೆ ಮಖಕ್ಕೆ ಸುತ್ತಬಿಟ್ಟು ಇಕ್ಬಿಟ್ರು ವರ್ಷಗಳು. ಅರ್ಥ ಆಯ್ತಾ? ಹಂಗಿರೋವಾಗ ನಮ್ದಿದ್ದಾಗ ನಾವ್ ಹೆಂಗಿರ್ತಾ ಇದ್ರಿ, ಇವಾಗ ಹೆಂಗಿರ್ತೀರಿ ಅನ್ನೋ ಲೆಕ್ಕಾಚಾರದಲ್ಲಿ ನೋಡ್ತಾ ಇದ್ದೀರಿ. ಅರ್ಥ ಆಯ್ತಾ? 100% ಸ್ಟ್ಯಾಚ್ಯೂ ಮಾಡಿಸ್ಕೊಡೋ ಜವಾಬ್ದಾರಿ ಪರ್ಮನೆಂಟ್ ಆಗಿ ಇಲ್ಲಿಗೆ ಮಾಡಿಸ್ಕೊಡೋ ಜವಾಬ್ದಾರಿ ನಮ್ದು, ನಾವು ಮಾಡ್ಕೊಡ್ತೀವಿ. ಕಲ್ಕರಿಸ್ಕೊಳಕ್ಕೆ ಈಗ ಮೆರವಣಿಗೆ ದೊಡ್ಡದಾಗಿರ್ತಕ್ಕಂಥದ್ದು ಎಲ್ಲಿಂದ ಬರ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ನೀವು ಡಿಸೈಡ್ ಮಾಡಿ, ಎಲ್ಲೈತಿ ಅಂದ್ರೂ ಅಲ್ಲಿಂದ ತರ್ಸೋಣ ನಾವು. ಹಾ ಅಷ್ಟೇ ಅಲ್ವಾ? ಇನ್ನೇನಾರು ಮಾತಾಡ್ಬೇಕಾ? ಹಾ ಏಮ್ರಾ? ಸರಿ. ಒಂದರ್ಪಣೆ ಹೇಳ್ರಪ್ಪ. ಸರಿ. ಹಾ